ನಟಿ ಶುಭಾ ಪೂಂಜಾ ಮತ್ತವರ ಪತಿ ಪರಸ್ಪರ ಒಪ್ಪಿಗೆಯಿಂದ ವಿಚ್ಛೇದನಕ್ಕಾಗಿ ಕೋರ್ಟ್ ಮೆಟ್ಟಿಲು ಹತ್ತಿದ್ದಾರೆ. ಕೌಟುಂಬಿಕ ನ್ಯಾಯಾಲಯದ ಮೊರೆ ಹೋಗಿದ್ದಾರೆ. ಇವತ್ತು ಇಬ್ಬರೂ ಕೂಡ ವಿಚಾರಣೆಗೆ ಹಾಜರಾಗುವುದಕ್ಕಿದ್ದಾರೆ. ಇವತ್ತು ಕೋರ್ಟ್ಗೆ ಹಾಜರಾಗ್ತಾರೆ ಶುಭಾ ಪೂಂಜಾ ಮತ್ತು ಸುಮಂತ್ ದಂಪತಿ. ಖುದ್ದು ಹಾಜರಾಗಿ ಅಂತ ಫ್ಯಾಮಿಲಿ ಕೋರ್ಟ್ ಹೇಳಿದೆ. ಜೂನ್ 2ನೇ ತಾರೀಕು ಅವರು ಕೌಟುಂಬಿಕ ನ್ಯಾಯಾಲಯಕ್ಕೆ ಅರ್ಜಿ ಸಲ್ಲಿಸಿದ್ರು. 3ನೇ ತಾರೀಕು ಅರ್ಜಿಯ ವಿಚಾರಣೆ ನಡೆಸಿತ್ತು ಕೋರ್ಟು. ಪರಸ್ಪರ ಒಪ್ಪಿಗೆಯ ಮೇರೆಗೆ ನಾವು ವಿಚ್ಛೇದನಕ್ಕಾಗಿ ಅರ್ಜಿ ಸಲ್ಲಿಸಿದ್ದೀವಿ ಅಂತ ಇಬ್ಬರು ಹೇಳಿಕೊಂಡಿದ್ರು. ಇದು ಇಬ್ಬರು ಒಪ್ಪಿಗೆಯಿಂದ ತೆಗೆದುಕೊಂಡಿರುವಂತ ನಿರ್ಧಾರ ಅಂತ ಹೇಳಿಕೊಂಡಿದ್ರು. 2022ರ ಜನವರಿಯಲ್ಲಿ ಇಬ್ಬರ ಮದುವೆಯಾಗಿತ್ತು. 4 ವರ್ಷಕ್ಕೆ ಈಗ ವಿಚ್ಛೇದನ ಕೋರಿ ಅವರು ಕೋರ್ಟ್ ಮೊರೆ ಹೋಗಿದ್ರು. ಇವತ್ತು ಫ್ಯಾಮಿಲಿ ಕೋರ್ಟ್ ಮುಂದೆ ಹಾಜರಾಗ್ತಾ ಇದ್ದಾರೆ ಇಬ್ಬರು ಕೂಡ. ಇಬ್ಬರು ಕೂಡ ಕಾರಣ ಏನು ಅನ್ನೋದನ್ನು ಹೇಳಿಲ್ಲ. ಇದು ಪರ್ಸನಲ್ ರೀಸನ್ ನಮ್ಮದು. ನಾವೇ ಇಬ್ಬರು ಮ್ಯೂಚುವಲ್ ಆಗಿ ಪರಸ್ಪರ ಒಪ್ಪಿಗೆಯಿಂದ ದೂರವಾಗ್ತಾ ಇದ್ದೀವಿ ಅಂತ ಹೇಳಿಕೊಂಡಿದ್ದಾರೆ. 3ನೇ ತಾರೀಕು ಅರ್ಜಿಯನ್ನು ಸ್ವೀಕರಿಸಿದಂಥ ನ್ಯಾಯಾಲಯ ಇವತ್ತು ವಿಚಾರಣೆಗೆ ಹಾಜರಾಗಿ ಅನ್ನುವಂಥ ಸೂಚನೆಯನ್ನು ಕೊಟ್ಟಿದೆ. ನಟಿ ಶುಭಾ ಪೂಂಜಾ ಮತ್ತವರ ಪತಿ ಪರಸ್ಪರ ಒಪ್ಪಿಗೆಯಿಂದ ವಿಚ್ಛೇದನಕ್ಕಾಗಿ ಕೋರ್ಟ್ ಮೆಟ್ಟಿಲು ಹತ್ತಿದ್ದಾರೆ. ಕೌಟುಂಬಿಕ ನ್ಯಾಯಾಲಯದ ಮೊರೆ ಹೋಗಿದ್ದಾರೆ. ಇವತ್ತು ಇಬ್ಬರೂ ಕೂಡ ವಿಚಾರಣೆಗೆ ಹಾಜರಾಗುವುದಕ್ಕಿದ್ದಾರೆ. ಇವತ್ತು ಕೋರ್ಟ್ಗೆ ಹಾಜರಾಗ್ತಾರೆ ಶುಭಾ ಪೂಂಜಾ ಮತ್ತು ಸುಮಂತ್ ದಂಪತಿ. ಖುದ್ದು ಹಾಜರಾಗಿ ಅಂತ ಫ್ಯಾಮಿಲಿ ಕೋರ್ಟ್ ಹೇಳಿದೆ. ಜೂನ್ 2ನೇ ತಾರೀಕು ಅವರು ಕೌಟುಂಬಿಕ ನ್ಯಾಯಾಲಯಕ್ಕೆ ಅರ್ಜಿ ಸಲ್ಲಿಸಿದ್ರು. 3ನೇ ತಾರೀಕು ಅರ್ಜಿಯ ವಿಚಾರಣೆ ನಡೆಸಿತ್ತು ಕೋರ್ಟು. ಪರಸ್ಪರ ಒಪ್ಪಿಗೆಯ ಮೇರೆಗೆ ನಾವು ವಿಚ್ಛೇದನಕ್ಕಾಗಿ ಅರ್ಜಿ ಸಲ್ಲಿಸಿದ್ದೀವಿ ಅಂತ ಇಬ್ಬರು ಹೇಳಿಕೊಂಡಿದ್ರು. ಇದು ಇಬ್ಬರು ಒಪ್ಪಿಗೆಯಿಂದ ತೆಗೆದುಕೊಂಡಿರುವಂತ ನಿರ್ಧಾರ ಅಂತ ಹೇಳಿಕೊಂಡಿದ್ರು. 2022ರ ಜನವರಿಯಲ್ಲಿ ಇಬ್ಬರ ಮದುವೆಯಾಗಿತ್ತು. 4 ವರ್ಷಕ್ಕೆ ಈಗ ವಿಚ್ಛೇದನ ಕೋರಿ ಅವರು ಕೋರ್ಟ್ ಮೊರೆ ಹೋಗಿದ್ರು. ಇವತ್ತು ಫ್ಯಾಮಿಲಿ ಕೋರ್ಟ್ ಮುಂದೆ ಹಾಜರಾಗ್ತಾ ಇದ್ದಾರೆ ಇಬ್ಬರು ಕೂಡ. ಇಬ್ಬರೂ ಕೂಡ ಕಾರಣ ಏನು ಅನ್ನೋದನ್ನು ಹೇಳಿಲ್ಲ. ಇದು ಪರ್ಸನಲ್ ರೀಸನ್ ನಮ್ಮದು. ನಾವೇ ಇಬ್ಬರು ಮ್ಯೂಚುವಲ್ ಆಗಿ ಪರಸ್ಪರ ಒಪ್ಪಿಗೆಯಿಂದ ದೂರವಾಗ್ತಾ ಇದ್ದೀವಿ ಅಂತ ಹೇಳಿಕೊಂಡಿದ್ದಾರೆ. 3ನೇ ತಾರೀಕು ಅರ್ಜಿಯನ್ನು ಸ್ವೀಕರಿಸಿದಂಥ ನ್ಯಾಯಾಲಯ ಇವತ್ತು ವಿಚಾರಣೆಗೆ ಹಾಜರಾಗಿ ಅನ್ನುವಂಥ ಸೂಚನೆಯನ್ನು ಕೊಟ್ಟಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.